ಈ ಒಂದು ದಿಶೆಯಲ್ಲೇ ಸರ್ಕಾರ ಇದು ಯೋಚನೆ ಮಾಡಬೇಕಾಗಿದೆ. ಹೌದಪ್ಪ, ಒಂದು ಶಾಶ್ವತ ಪರಿಹಾರ ಏನು? ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇಲ್ಲಿವರೆಗೆ ಇದ್ದಂಥ ಸರ್ಕಾರ ಪ್ರಯತ್ನ ಮಾಡಿದಾರಿಲ್ಲ ಅಂತಲ್ಲ, ಆದರೆ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳುವಲ್ಲೇ ನಮ್ಮ ಸರ್ಕಾರಗಳು ಎಡವಿದವು ಅಂತೇಳಿ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಯಾಕಂದರೆ ನಮ್ಮಲ್ಲೇ ನಾವು ಅಷ್ಟು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮುಂದುವರೆದವರಲ್ಲ. ತಾಂತ್ರಿಕ ಅಂದರೆ ಇಲ್ಲಿ ಮಂತ್ರ ಮಾಟ ಮದ್ದ ಚೀಟಿ ಚಿಪಾಯಿ ಮಾಡೋದಲ್ಲ. ಮಾಂತ್ರಿಕ ಅನ್ನೋದು ಬೇರೆ ಅರ್ಥ, ತಾಂತ್ರಿಕ ಅನ್ನೋದು ಬೇರೆ ಅರ್ಥ. ತಂತ್ರಜ್ಞಾನ ಹೊಂದವರು ಭಾಳ ಕಡಿಮೆ, ವಿಜ್ಞಾನ ಸರಿಯಾಗಿ ಓದಿದವರು ಭಾಳಷ್ಟಿದ್ದಾರೆ. ಹೀಗಾಗಿ ವೈಜ್ಞಾನಿಕ ಟೆಂಪರ್ ಇಲ್ಲದೆ ನಾವೇನೇನೋ ಮಾಡಿದರೆ ಇದಕ್ಕೆ ಪರಿಹಾರಕ್ಕೆ, ಈ ಸಮಸ್ಯೆಗೆ ಪರಿಹಾರ ಸಿಗೋದು ಭಾಳ ಕಷ್ಟ. ಹೀಗಾಗಿ ನಾವು ಕಲಿಸಲಾರ್ದು ನಮ್ಮ ಮಕ್ಕಳಿಗೆ ಸರಿಯಾದ ಜ್ಞಾನ ಕೊಡಲಾರ್ದು, ಅವರ ಕ್ರಿಯೇಟಿವಿಟಿಯಾಗಿ ಮಾಡಲಾರ್ದು ಇವತ್ತಿನ ಈ ಸಮಸ್ಯೆಗೆ ಕಾರಣ. ಅವರೆಲ್ಲ ವೆಲ್ ಎಜುಕೇಟೆಡ್ ಕಲ್ತಿದ್ರೆ ಅಲ್ಲಿ ಏನು ಕಲಿಬೇಕು, ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾಯಿದೆ. ಇವತ್ತು ನಮಗೆ ನೋಡ್ರಿ, ನಿಮಗೆ ಗೊತ್ತಿದ್ದಾಗ ವಿಶೇಷವಾಗಿ ಆರ್ಟ್ಸಿಗೆ ಸಂಬಂಧಿಸಿದ ಹುಡುಗರು ಏನೇನು ಕಲಿಬೇಕಾಗ್ತದೆ, ಅದಕ್ಕೆ ಅವ್ರಿಗೆ ತಕ್ಕಂಥ ಉದ್ಯೋಗಗಳು ಏನಿದಾವ? ಭಾಷೆ, ಸಮಾಜ ಜ್ಞಾನ, ಅದರ ಜೊತೆಗೆ ಇನ್ನುಳಿದ ಒಂದು ಸಾಮಾನ್ಯ ಪೌರ್ಣೀತಿ, ಇಂಥವೆಲ್ಲ ಬಿಟ್ಟರೆ ಇವತ್ತರಷ್ಟೇ ಕಲಿಯೋದ್ರಿಂದ ಇದು ಎಷ್ಟು ಮಟ್ಟಿಗೆ ಲಾಭ ಆಗ್ಬೋದು, ಕಲಿಕೆಗೆ ಲಾಭ ಆಗ್ಬೋದು. ಅದರ ಉದ್ಯೋಗ ಸೃಷ್ಟಿಗೆ ಮುಖ್ಯ ಅಂದರೆ ಉದ್ಯೋಗಗಳ ಪ್ರೊಫೆಷನಲ್ ತಕ್ಕಂಗೆ, ಉದ್ಯೋಗ ತಕ್ಕಂಗೆ ನಮ್ಮ ಮಕ್ಕಳು ತಯಾರು ಮಾಡಬೇಕು. ಅದು ನಮ್ಮಲ್ಲಿಲ್ಲ. ಹೈಯರ್ ಎಜುಕೇಷನ್ ಮಾಡಿಸ್ಬೇಕು, ಅದು ಕಡಿಮೆ ಆಗ್ಯದ. ಟೆಕ್ನಿಕಲಿ ವೈಜ್ಞಾನಿಕವಾಗಿ ಟೆಂಪರ್ ಹೆಚ್ಚು ಮಾಡಿಸುವಂಥ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಬೇಕಾಗಿದೆ, ಅದಿಲ್ಲ. ಹಾದಿನ ಪಡೆದು ನಾವು ಮೊದಲನೇದಾಗೆ ದೊಡ್ಡ ಇಂಡಸ್ಟ್ರಿಗೆ ಬೆಲೆ ಹಚ್ಚಿದ್ವಿ, ಆ ರೀತಿ ಸ್ಕಿಲ್ ಇರಲಿಲ್ಲ. ಹೀಗಾಗಿ ನಮಗೆ ಸಾಕಷ್ಟು ತೊಂದರೆ. ಅದು ಮುಂದೆ ಇನ್ನೊಂದು ಏನು ಬೆಳೀತಪ್ಪ ಅಂದ್ರೆ ಅಲ್ಲೇ ಆ ಸಂದರ್ಭದಲ್ಲೇ ಅಧಿಕಾರಶಾಹಿ ವರ್ಗ ಅವರು ಲಾಭ ಮಾಡ್ಕೊಂಡು ಬಂದರು. ಹೀಗಾಗಿ ಯಾವುದೇ ಸ್ಕೀಮ್ ಆದರೂ ಅದು ಯಶಸ್ವಿ ಆಗಲಿಲ್ಲ. ನಂತರ 90ರ ದಶಕದಲ್ಲೇ ಬದಲಾಯಿತು. ನಿಮಗೆ ಗೊತ್ತದ, 90ರ ದಶಕದಲ್ಲೇ ಓಪನ್ ಮಾರ್ಕೆಟ್ ಬಂದ ನಮ್ಮಲ್ಲೇ. ಓಪನ್ ಮಾರ್ಕೆಟ್ ಬಂದ ಮೇಲೆ ಇವೆಲ್ಲ ಬದಲಾಗಬೇಕಾಗಿತ್ತು, ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗಿತ್ತು. ಇಲ್ಲೂ ಸಿಗಲಿಲ್ಲ. ಎಲ್ಲ ಪ್ರೈವೇಟ್ದವ್ರಿಗಾಗಿ ಕೊಟ್ಟರು ನಮ್ಮ ಸರ್ಕಾರಗಳು. ಮಾಡ್ರಪ್ಪ, ನಮ್ಗೆ ಉದ್ಯೋಗ ಒದಗಿಸ್ರಿ, ನಮ್ಮ ಜನಕ್ಕೆ ಉದ್ಯೋಗ ಬರಲಿ ಅಂತೇಳಿ ಅವ್ರು ಸ್ಟಾರ್ಟ್ ಏನು ಮಾಡಿದರು.